me forever on fire. ಇದನ್ನು ಒಂದು ವೇಳೆ ಪ್ರೂವ್ ಮಾಡಬೇಕಾದ್ರೆ ಎಸ್ ಪಿ ಪ್ರಬಲವಾಗಿ ವಾದ ಮಾಡಬೇಕು. ಯಾರು ಕರೆ ಮಾಡಿದರು, ಯಾರ ವೈದ್ಯರು, ಎಂಟೈರ್ ರಿಪೋರ್ಟ್ ಇಟ್ ಸೆಲ್ಫ್ ಹೇಗೆ ರಾಂಗ್ ಆಗುತ್ತೆ, ಇದು ಅವರು ಕೂಡ ಪ್ರೂವ್ ಮಾಡಬೇಕಾಗತ್ತೆ ಇದನ್ನು. ಇದೀಗ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಿವೃತ್ತ ಎಸ್ ಕೆ ಉಮೇಶ್ ಸರ್ ನಮ್ಮೊಂದಿಗೆ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ, ಮಾತಾಡಿಸ್ತೀನಿ. ಉಮೇಶ್ ಸರ್ ನಮಸ್ಕಾರ. ನಮಸ್ಕಾರ ಓಕೆ ಸರ್, ನಾನು ಈ ಒಂದು ವಾದವನ್ನು ಇದನ್ನು ಇಂಟ್ರಾಗೇಷನ್ ಟೈಮಲ್ಲಿ ಬರುತ್ತೆ, ಇದು ಆತ ತಪ್ಪು ಮಾಡಿದ್ದಾನೋ ಮಾಡಿಲ್ವೋ ಅಂತ ಬರುತ್ತೆ. ನನಗೆ ಈ ಕೇಸಲ್ಲಿ ಮೊದಲಿಂದ ಒಂದು ಆಶ್ಚರ್ಯ ಏನು ಅಂತ ಹೇಳಿದ್ರೆ, ದರ್ಶನ್ ಅವ್ರ ಕೇಸಲ್ಲಿ ಆ್ಯಸ್ ಇಫ್ ಬೇಲ್ ಟೈಮಲ್ಲೇ ಒಂದು ಕೊಲೆಯಲ್ಲಿ ಈತ ತಪ್ಪು ಮಾಡಿದ್ದಾನಾ ಮಾಡಿಲ್ವಾ ಎನ್ನುವವರೆಗಿನ ಹಂತದ ವಿಚಾರಗಳು ಚರ್ಚೆಗೆ ಬಂದುಬಿಟ್ಟಿದೆ ಸರ್, ಕೋರ್ಟ್ ಮುಂದೆ ಕೂಡ ಬಂದುಬಿಟ್ಟಿದೆ. ಇಲ್ಲಿಗ ಸಿ ವಿ ನಾಗೇಶ್ ಸರ್ ಏನು ವಾದವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇದು ಕಿಡ್ನಾಪ್ ಅಲ್ಲ, ಯಾರು ಬಲವಂತ ಮಾಡಿ ರೇಣುಕಾಸ್ವಾಮಿ ಬಾಯಿಗೆ ಬಟ್ಟೆ ತುರುಕ್ಬಿಟ್ಟಾರೋ ಕರ್ಕೊಂಬಂದಿಲ್ಲ. ಇಲ್ಲಿ ವಾಕಿನ್ ನಡ್ಕೊಂಡು ಬಂದಿದ್ದಾನೆ ಮನುಷ್ಯ, ಬಾರಿಗೆ ಬಂದಿದ್ದಾನೆ, ಬಿಲ್ ಕೊಟ್ಟಿದ್ದಾನೆ. ಅವ್ರು ಟ್ರೈ ಮಾಡ್ತಿರೋದು ಕಿಡ್ನ್ಯಾಪ್ ಆಗಿಲ್ಲ, ಒಂದು ಡೆಡ್ ಬಾಡಿಯನ್ನು ಒಂದು ಸ್ಪಾಟಿಂದ ಇನ್ನೊಂದು ಸ್ಪಾಟ್ಗೆ ಸಾಗಿಸಿದ್ರೆ ಇದು ಸಾಕ್ಷ್ಯನಾಶವಾಗಲಾರದು. ಮತ್ತು ಈ ಸಂಚಿನಲ್ಲಿ ಎಲ್ಲಿಯೂ ಕೂಡ ದರ್ಶನ್ ಭಾಗಿಯಾಗಿಲ್ಲ. ಹಸು ಬೆದರಿಸೋ ಒಂದು ಸಣ್ಣ ಮರದ ಕೊಂಬೆಯಿಂದ ಒಬ್ಬ ವ್ಯಕ್ತಿಯನ್ನು ಹೊಡೆದು ಸಾಯಿಸೋಕ್ಕಾಗುತ್ತಾ? ಸಾಯಿಸಿದ್ರೂ ರಕ್ತದ ಕಲೆ ಎಲ್ಲಿ? ಹಗ್ಗನ ಕಟ್ಟಾಕಕ್ಕೆ ಬಳಸಿದ್ರ ಅಂತ ಕೇಳ್ತಾರೆ ನ್ಯಾಯಾಧೀಶರು. ಕಟ್ಟಾಕಕ್ಕೆ ಬಳಸಿದ್ರೇನ್ರಪ್ಪ ಅವನ್ನ ಅಂತ. ಕಟ್ಟಾಕಕ್ಕಲ್ಲ ಸ್ವಾಮಿ, ಹಗ್ಗದಿಂದ ಹೊಡೆಯಕ್ಕೆ ಬಳಸಿದ್ದಾರೆ ಅಂತ. ಹಗ್ಗದಲ್ಲಿ ಹೊಡೆದು ಸಾಯಿಸಬಹುದಾ ಅಂತ ಇಷ್ಟು ಸಾಕಷ್ಟು ಪ್ರಶ್ನೆಗಳಿದೆ ಸರ್. ಅಂದರೆ ಪೊಲೀಸರ ಮೇಲೆ ಹೇಳ್ತಿರೋದು, ಜೂನ್ 9 ಬಾಡಿ ಸಿಕ್ಕರೆ ಇವರು ಪೋಸ್ಟ್ ಮಾರ್ಟಮ್ ಯಾಕೆ ಇಮಿಡಿಯೇಟಾಗಿ ಮಾಡಿಸಿಲ್ಲ? ಮತ್ತು ದರ್ಶನ್ ಕರ್ಕೊಬಂದಿದ್ದು ಯಾವಾಗ, ಹೇಳಿಕೆ ಕೊಡಿಸಿದ್ದು ಯಾವಾಗ ಅಂತ ನಿಮ್ಮ ಅಬ್ಸರ್ವೇಷನ್ಸ್ ಏನು ಸರ್ ಪ್ರೈಮ್ ಆಫೀಸಿ? ಅದೇ ನೋಡಿರಮಕ್ಕ ಅಂತ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ನಾವ್ ಯಾವಾಗ ಡೆಡ್ ಬಾಡಿ ಸಿಗುತ್ತಲ್ಲ, ಡೆಡ್ ಬಾಡಿ ಸಿಕ್ಕಿದ ತಕ್ಷಣನೇ ಇಮಿಡಿಯೇಟ್ ಆಗಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಂತ ಹೇಳಿ ನಮ್ಮಲ್ಲಿ ಹಲವಾರು ಚರ್ಚೆಗಳು ನಡೆದಿದ್ದಾವೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಮ್ಯಾನ್ಯುಯಲ್ ಅಲ್ಲೂ ಇದೆ, ನಮ್ಮ ಪೊಲೀಸ್ ಮ್ಯಾನ್ಯುಯಲ್ ಅಲ್ಲಿ. ಕಾರಣ ಏನು ಅಂತ ಅಂದ್ರೆ, ಬಾಡಿ ಸಿಕ್ಕಿದ ತಕ್ಷಣನೇ ಅವ್ರು ವಾರಸದಾರ್ ಪತ್ತೆ ಆಗ್ಲಿಲ್ವೋ ಅದು ಬೇರೆ ಡಿಫ್ರೆಂಟ್ ಇಶ್ಯೂ. ಬಟ್ ಇದರಲ್ಲಿ ಯಾಕೆ ಮಾಡ್ಬೇಕು ಅಂತಂದ್ರೆ, ಬಾಡಿ ಒಳಗಡೆ ಇರ್ತಕ್ಕಂಥ ಫ್ಲೂಯಿಡ್ ಗಳು ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಅಂದ್ರೆ ಬಾಡಿನ ನಾವು ಒಂದ್ಸಾರಿ ನಾವು ಕೋಲ್ಡ್ ಸ್ಟೋರೇಜ್ ಇಟ್ಟ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಕೆಲವಷ್ಟು ಮೆಟೀರಿಯಲ್ ಎವಿಡೆನ್ಸಸ್ ಗಳನ್ನ ನಾವು ಸೇಫ್ ಗಾರ್ಡ್ ಮಾಡೋಕ್ ಆಗ್ತದೆ. ಬಟ್ ತುಂಬಾ ದಿವಸ ಇಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ, ಫ್ರೆಶ್ ಆಗಿ ಬಾಡಿ ಇಟ್ಟ ತಕ್ಷಣನೇ ಒಳಗಡೆ ಫ್ಲೂಯಿಡ್ ಗಳು ವ್ಯತ್ಯಾಸ ಆಗ್ತಾ ಬರುತ್ತೆ, ಅಡಿಪೋಸಿಯರ್ ಆಗುತ್ತೆ, ಮತ್ತೆ ಅದು ರೈಗರ್ ಮಾಟಿಸ್ ಗಳು ಫಾರ್ಮೇಶನ್ ಆಗೋಕ್ ಶುರು ಆಗ್ತದೆ ಬಾಡಿನಲ್ಲಿ. ಅವಾಗ ಈ ರೈಗರ್ ಮಾಟಿಸ್ ಗಳು ಮತ್ತೆ ಅದು ಅಡಿಪೋಸಿಯರ್ ಟೈಪ್ ಬದಲಾವಣೆಗಳಾಗ್ತಾ ಹೋಗ್ತಾ ಏನಾಗ್ತದೆ ಅಂದ್ರೆ, ಯಾವ ಡ್ಯೂರೇಷನ್ ಆಫ್ ಏನು ಮರ್ಡರ್ ಕಾಸ್ ಆಫ್ ಡ್ಯೂರೇಷನ್ ಯಾವಾಗ ಆಗಿದೆ ಅಂತ ಅನ್ನುವಂಥದ್ದು ಒಳಗಡೆ ಪ್ರಿಸರ್ವ್ ಮಾಡಿಸಾದ್ಮೇಲೆ ಸ್ವಲ್ಪ ಕಂಡಿಡಿದ ಕಷ್ಟ ಅಂತ. ಈಗಾಗ್ಲೇನೆ ನಾವು ಹಲವಾರು ಕೇಸ್ಗಳಲ್ಲಿ ನೀವ್ ಯಾಕೆ ಬೇಗ ಪೋಸ್ಟ್ ಮಾರ್ಟಮ್ ಮಾಡಿಸಲ್ಲ, ಬಾಡಿ ಸಿಕ್ಕಿದ ತಕ್ಷಣನೇ ನೀವ್ ಯಾಕೆ ಬೇರೆಯವ್ರಿಗೆಲ್ಲ ಯಾಕೆ ಕಾಯ್ಕೊಂಡು ಕೂತ್ಕೋಬೇಕು? ಒನ್ಸ್ ದಿ ಬಾಡಿ ಇಸ್ once body is handed over to the police, that is your bloody duty to immediately conduct a post-mortem report to find out the exact hours of ಇದು ಪ್ಲೇಸ್ ಇನ್ಸಿಡೆಂಟ್ ಆಗಿರುವಂತದ್ದು ಗೊತ್ತಾಗ್ತದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಮೊದಲಿಂದನೂ ಸಹ ಹಲವಾರು ಕೇಸಸ್ಗಳಲ್ಲಿ ಬರುತ್ತೆ. ಆ ಕಾರಣಕ್ಕೆ ಸಾಮಾನ್ಯವಾಗಿ ನಮ್ಮ ಸೀನಿಯರ್ ಆಫೀಸರ್ಗಳು ಬಾಡಿ ಸಿಕ್ಕ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೂ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಕ್ಕಂಥದ್ದು ತಾಯಿ ಸುರೇಖಾ ಕೇಸು ಅಷ್ಟೇನೆ. ನಾವು ಇಟ್ಬಿಟ್ವಿ, ಅದಾದ್ಮೇಲೆ ಮೇಲೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ವಿ, 10% ಬಂತು. ಮತ್ತೆ ಸಿಬಿಐ ನನಗೂ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಗ್ರಿಲ್ ಮಾಡಿದ್ರು, ಈಗ ತಕ್ಷಣ ವ್ಯಾಕ್ ಮಾಡ್ತಿಲ್ಲ ಅನ್ಬಿಟ್ಟು ಅಂತ. ಅವಾಗ ಏನಾಗ್ತು ಅಂತ ಅಂದ್ರೆ, ಅವರು ಬರುವಂತ ಸಮಯದಲ್ಲಿ ಅವಳದು 304B ತರ್ಬೋದು, ಮತ್ತೆ ಬೇರೆ ಇನ್ನೇನಾದ್ರೂ ಅವರು ಡೌರಿಟ್ ಆಗಿದೆ ಅಂತ ತಗೊಂಡ್ ಬರ್ಬೋದು ಇದನ್ನ ಅಂತ ಒಂದ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಇಟ್ಕೊಳಕ್ ಶುರು ಮಾಡಿದ್ವಿ. ಬಟ್ ಅದನ್ನು ನಾವು ಇದನ್ನ ತನಿಖೆ ಕಾಲದಲ್ಲಿ ಹೋದಾಗ ಸಿಬಿಐನವ್ರು ನಮಗ್ ಪ್ರಶ್ನೆ ಮಾಡಿದ್ದು, ವಾಟ್ ಎವರ್ ಇಟ್ ಮೇ ಬಿ ದಿ ಕೇಸ್, ಅದೇನಾದ್ರೂ ಯಾವ್ದಾದ್ರು ಬದಲಾವಣೆ ಹಾಕೊಳ್ಳಿ, ಸೆಕ್ಷನ್ ಆಫ್ ಲಾ ಏನಾದ್ರೂ ಚೇಂಜ್ ಆದ್ರೂ ಪರವಾಗಿಲ್ಲ, ನೀವ್ ಯಾಕೆ ಇಮಿಡಿಯೇಟ್ ಆಗಿ ಬಾಡಿನ ಆದ ತಕ್ಷಣ ಹಾಸ್ಪಿಟಲ್ಗೆ ಕಂಡಕ್ಟ್ ಮಾಡಿಲ್ಲ? ಈಗ ನಿಮ್ ಸವಾಲು ಅಕ್ಯೂಡ್ಗೆ ಹೆಲ್ಪ್ ಮಾಡುವ ಈ ಒಂದು ಪ್ರಶ್ನೆ ನಿಮ್ಮ ಸವಾಲು ಸರ್. ಅಲ್ಲಿ ನಿಮ್ಮ ಸವಾಲು ಅಂತ ಬಂದಾಗ, ಈಗ ಅವನು ಯಾರು, ಫಸ್ಟ್ ಸತ್ತೋಗಿರೋ ಮನುಷ್ಯ ಯಾರು, ಇವನು ಎಲ್ಲಿ, ಇವನು ಯಾವ ಊರು, ಇವನ ಜೊತೆಲಿದ್ದವ್ರು ಯಾರು, ಇವನು ಯಾರ ಮಗ, ಇದು ನಿಮಗೆ ಸವಾಲಾದರೆ ಪೋಸ್ಟ್ ಮಾರ್ಟಮ್ ಈಸಿ ಆಗುತ್ತೆ ಅಂತನಾ, ಅಕಸ್ಮಾತ್ ಅವ್ರದ್ದೇನೋ ಅನುಮತಿ ಬೇಕಾಗುತ್ತೆ ಅಂತ ನಿಮ್ಮ ವಿಚಾರಗಳ? ಯಾಕೆ ಪೊಲೀಸರು ಪೋಸ್ಟ್ ಮಾರ್ಟಮ್ ಲೇಟ್ ಮಾಡಬೇಕು? ಇಲ್ಲ, ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಯಾವುದೇ ಒಂದು ಸಾರಿ ಬಾಡಿ ನಮಗೆ ಬಂದಾದ್ಮೇಲೆ ಬಾಡಿ ಇಸ್ ಅವೇರ್ ಸರ್. ಒಂದ್ಸಾರಿ 173 ಕಡೆ ನಾವು ಇನ್ವೆಸ್ಟಿಗೇಷನ್ UDR ಒಳಗಡೆ 174 ಒಳಗಡೆ ಬಂದ್ಬಿಟ್ಟಾದ್ಮೇಲೆ ಅದು ಬಾಡಿ ಪ್ರಾಪರ್ಟಿನೂ ಅಲ್ಲ, ಪೊಲೀಸ್ ಅದು ಅವ್ರ ತಂದೆ ತಾಯಿದು ಅಂತ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತು.
ಅಂದ್ರೆ ಯು ಹ್ಯಾವ್ ಗಾಟ್ ಆಲ್ ದ ರೈಟ್ ಸ್ಟೇಟ್ ಪೋಸ್ಟ್ ರಿಪೋರ್ಟ್ ಅಂತ ಹೇಳ್ತಾರೆ. ನಾವು Okay. ಮಾಡಿ ಸರ್ ಮತ್ತೆ ಸಂಪರ್ಕ ಮಾಡ್ತೀನಿ ಉಮೇಶ್ ಸರ್, ಮತ್ತೆ ಸಂಪರ್ಕ ಮಾಡ್ತೀನಿ. ನಿಮ್ಮ ನೆಟ್ವರ್ಕ್ ಏನೋ ಸ್ವಲ್ಪ ಇಶ್ಯೂ ಇದೆ ಸರ್, ನೆಟ್ವರ್ಕ್ ಇಶ್ಯೂ ಇದೆ, ಮತ್ತೆ ಸಂಪರ್ಕ ಮಾಡ್ತೀವಿ ನಾವು ನಿಮ್ಮನ್ನು. ಅಂದರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮೊದಲ ಅಥವಾ ವ್ಯಕ್ತಿಯನ್ನು ಪತ್ತೆ ಹಚ್ಚುವುದು ಮೊದಲ? ಪೊಲೀಸರ ಸುಪರ್ದಿಗೆ ಒಂದು ಡೆಡ್ ಬಾಡಿ ಸಿಕ್ಕಾಗ ಒಂಥರ ಅನ್ಯಾಚುರಲ್ ಡೆತ್ ಥರ ಕಾಣಿಸ್ತಾ ಇದೆ ಇದು ಅಂತ ಸಿಕ್ಕಾಗ ಆ ಒಂದು ವಿಚಾರದಲ್ಲಿ ಪೊಲೀಸರದ್ದೇ ಸುಪರ್ದಿ ಅದು, ಅದಕ್ಕೆ ಯಾರ ಅನುಮತಿಗಳು ಬೇಕಾಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡಬಹುದು ಅಂತ. ಇದು ಹಿರಿಯ ಅಧಿಕಾರಿಗಳು ಮತ್ತು ಠಾಣಾ ಅಧಿಕಾರಿಗಳು ದೊಡ್ಡ ಕ್ಲಾಶ್ ನಡೆಯುತ್ತೆ ಇದು ಅಂತ ಯಾವಾಗಲೂ ಕೂಡ. ಅವ್ನು ಯಾರು ಅಂತಲೇ ಗೊತ್ತಿಲ್ಲ ಅಂತ, ಅವ್ನಿಗೆ ಗೊತ್ತಾಗಲಿ ಬಿಡಲಿ ರೀ, ಕೇಸ್ ಬಂತ ನಿಮಗೆ ಪೋಸ್ಟ್ ಮಾರ್ಟಮ್ ಮಾಡಿ. ಕೆಮಿಕಲ್ ಚೇಂಜಸ್ ಆದರೆ ಸಾವಿಗೆ ನಿಖರ ಕಾರಣಗಳು ಗೊತ್ತಾಗುವಲ್ಲೇ ವಿಳಂಬ ಆಗಿ ಅದೇ ದೊಡ್ಡ ಸಮಸ್ಯೆ ಆದರೆ ಏನು ಮಾಡ್ತೀರಾ ಅಂತ ಪೊಲೀಸರ ವಾದ ಇರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೋಸ್ಟ್ ಮಾರ್ಟಮ್ ಮತ್ತು ಬಾಡಿ ಸಾಗಿಸಿದ್ದು ಹೂತ್ರೆ ಸಾಕ್ಷ್ಯನಾಶವ, ಸುಟ್ರೆ ಸಾಕ್ಷ್ಯನಾಶವ, ಡೆಡ್ ಬಾಡಿನ ಸಾಗಿಸಿದ್ರೆ ಸಾಕ್ಷ್ಯನಾಶವ, ಈ ಒಂದು ಪ್ರಶ್ನೆ ಕೂಡ ರೈಸ್ ಆಗಿದೆ ಇದೀಗ.